ಗೈಸ್ 2 ದಿನದಲ್ಲಿ ತಮಿಳುನಾಡು 5 ಪ್ಲೇಸ್ ಕವರ್ ಮಾಡೋದು ಯಾವ ಥರ ಅಂತ ಈ ವಿಡಿಯೋ ಆಗಿರುತ್ತೆ. ಬೆಂಗಳೂರಿಂದ ನೀವು ಮಧುರೈಗೆ ಹೋಗಿದ್ದು, ಮಧುರೈಯಿಂದ ರಾಮೇಶ್ವರಂಗೆ ಹೋಗಿದ್ದು, ಧನುಷ್ಕೋಡಿ ನೋಡ್ಕೊಂಡು ಹಂಗೆ ತಂಜಾವೂರು ನೋಡ್ಕೊಂಡು 5 ಪ್ಲೇಸ್ ಕವರ್ ಮಾಡ್ಕೊ ಬರ್ಬೋದು. ಅದು ಟ್ರೈನಲ್ಲೇ ಬಜೆಟ್ ಫ್ರೆಂಡ್ಲಿ ಆಗಿ ಹೋಗಿದ್ದು ಬರ್ಬೋದು. ಅದಕ್ಕೆ ವಿಡಿಯೋ ಕಂಪ್ಲೀಟ್ ಆಗಿದೆ. ಒಂದೊಂದು ಸಪರೇಟ್ ಪಾರ್ಟ್ ಮಾಡಿದೆ, ಅದನ್ನು ಒಂದೇ ವಿಡಿಯೋದಲ್ಲಿ ತೋರಿಸಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ. ನಿಮಗೆಲ್ಲ ಗೊತ್ತಿರುತ್ತೆ ಬಜೆಟ್ ಫ್ರೆಂಡ್ಲಿ ಆಗಿ ಹೋಗಿದ್ದು ಬರೋದು ಚೆನ್ನಾಗಿರುತ್ತೆ ಅಂತ ಕಂಪ್ಲೀಟ್ ಆಗಿ A to Z ಎಲ್ಲ ಇನ್ಫಾರ್ಮ್ ಮಾಡ್ತೀನಿ. ಇಲ್ಲಿ ನಾವು ಯಾವ ಥರ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತೀವಿ ಅದನ್ನು ನೋಡ್ಬೋದು. ಇಲ್ಲಿ ಧನುಷ್ಕೋಡಿ ಇದೆಯಲ್ಲ, ರೂಟ್ ಮ್ಯಾಪಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತೋರಿಸೋಣ ಅಂತ ಶೋ ಮಾಡಿದ್ದೀನಿ ವಿಡಿಯೋ ಮಾಡ್ತಾ ಇರೋದು. ಸೊ ನೋಡ್ಬೋದು ಇಲ್ಲಿ ನೀವು ರಾಮೇಶ್ವರಮಿಂದ ನಾವು ಮತ್ತೆ ತಂಜಾವೂರು ಹೋಗಿದ್ದು, ತಂಜಾವೂರಿಂದ ಡೈರೆಕ್ಟ್ ಅಲ್ಲಿಂದ ಟ್ರೈನು ಬೆಂಗಳೂರಿಗೆ ಇರುತ್ತೆ. ಸೊ ನಾವು ಕಂಪ್ಲೀಟ್ ಟ್ರೈನಲ್ಲೇ ಓಡಾಡಿದ್ದು ಮೆಜಾರಿಟಿ, ಅದಕ್ಕೋಸ್ಕರ ಒಂದು ವಿಡಿಯೋ ಆಗಲಿ ಅಂತ ಮಾಡಿದ್ದೀನಿ. ಬನ್ನಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ, ಬಜೆಟಲ್ಲಿ ಎಷ್ಟಾಗುತ್ತೆ ಅಮೌಂಟು ಅಂತ ಕೂಡ ಇಲ್ಲಿಂದ ವಿಡಿಯೋ ಇರುತ್ತೆ. ನಿಮಗೂ ನೋಡಿದವ್ರು ನೆಕ್ಸ್ಟ್ ಪ್ಲಾನ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಬೆಂಗಳೂರಿಂದ ಡೈರೆಕ್ಟಾಗಿ ಹೋಗಿ ಬರೀ 2 ದಿನದಲ್ಲಿ ಕಂಪ್ಲೀಟ್ ಟ್ರಿಪ್ ಹೊಡ್ಕೊ ಬರ್ಬೋದು. ಬನ್ನಿ ಗೈಸ್. ಸೊ ಫಸ್ಟ್ ಪ್ಲಾನ್ ಮಾಡಬೇಕಾಗಿರೋದು ಎಷ್ಟು ಗಂಟೆಗೆ ಟ್ರೈನ್ ಇದೆ ಅಂತ. ನಾವಿಲ್ಲಿ ಫಸ್ಟ್ ಪ್ಲಾನ್ ಮಾಡಿದ್ದು 9:15ಕ್ಕೆ ಟುಟಿಕಾನ್ ಎಕ್ಸ್ಪ್ರೆಸ್ ಇದೆ, ಅದು ಬೆಂಗಳೂರಿಂದ ಡೈರೆಕ್ಟ್ 7:25ಕ್ಕೆ ಮಧುರೈ ಹೋಗುತ್ತೆ ಅಂತ. ಸೊ ನಾವು ಜನರಲ್ಲೇ ಹೋಗಿದ್ದು, ಸೊ ಮೇಲೆ ಹತ್ತಿ ಮಲ್ಕೊಂಡ್ವಿ, ಸೀಟ್ ಸಿಕ್ತು, ಏನು ಪ್ರಾಬ್ಲಮ್ ಇರಲಿಲ್ಲ. ನೋಡಿ ಇಲ್ಲಿ 330 ರೂಪಾಯಿ ಟಿಕೆಟ್ ಇದೆ, 165 ರೂಪಾಯಿ ಒಬ್ಬರಿಗೆ ಆಯ್ತು. ನಾವು ಇಬ್ಬರು ಇದ್ವಲ್ಲ ಅದಕ್ಕೆ ಟಿಕೆಟ್ ತಗೊಂಡಿದ್ದು. ಅದು ನೋಡಿ 9:15ಕ್ಕೆ ಕರೆಕ್ಟಾಗಿ ಬೆಂಗಳೂರು ಸಿಟಿ ಜಂಕ್ಷನ್ ಬರುತ್ತೆ, 5ನೇ ಪ್ಲಾಟ್ಫಾರ್ಮ್. ನಾವು ಮಧುರೈ ರೀಚ್ ಆದ್ವಿ 7:15ಕ್ಕೆ, ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಇದೆ. ಸೊ ಮಧುರೈಗೆ ನಡ್ಕೊ ಹೋಗ್ಬೋದು. ನೀವು ಒಳಗಡೆ ಟೆಂಪಲ್ ಹೋದ್ರೆ ಅಲ್ಲಿ ಯಾವುದೇ ರೀತಿ ಮೊಬೈಲ್ ಅಲೋ ಇರಲ್ಲ, ಲಗೇಜ್ ಎಲ್ಲ ಹೊರಗಡೆ ಇಟ್ಟು ನೀವು ಡೈರೆಕ್ಟಾಗಿ ಟೆಂಪಲ್ ನೋಡ್ಬೋದು. ಒಂದು 2 ಅವರ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಸುತ್ತಾಡ್ಬೋದು, ಅಷ್ಟು ಚೆನ್ನಾಗಿದೆ. ಅಲ್ಲಿ ಒಳಗಡೆ ಪ್ರಸಾದ ಎಲ್ಲ 10 ರೂಪಾಯಿ 20 ರೂಪಾಯಿ ಇಷ್ಟೇ ಇರುತ್ತೆ. ಸೊ ಎಲ್ಲ ತಗೋ ಟೇಸ್ಟ್ ಮಾಡ್ಬೋದಾಗುತ್ತೆ. ನಾವು ಹೋಗಿದಾಗ ಕನ್ಸ್ಟ್ರಕ್ಷನ್ ಇತ್ತು, 4 ಗೇಟ್ ಕಡೆನೂ ಇದೇ ರೀತಿ ಸೇಮ್ ಇರುತ್ತೆ, ಗೋಪುರಗಳು ಸಕ್ಕತ್ತಿರುತ್ತೆ. ನಾನಲ್ಲಿ ಸ್ವಲ್ಪ ಹಿಸ್ಟಾರಿಕಲ್ ಮಾತಾಡಿದೆ, ಒಳಗಡೆ ವಿಡಿಯೋ ಮಾಡೋಕ್ಕೆ ಮೊಬೈಲ್ ಏನಿರಲಿಲ್ಲ, ಅದೇ ಬೇಜಾರಾಗಿತ್ತು ನನಗೆ. ಅದು ಬಿಟ್ರಂತೂ ಮಧುರೈ ಮೀನಾಕ್ಷಿ ಅಮ್ಮನ್ ಟೆಂಪಲ್ ಮಾತ್ರ ಅಲ್ಟಿಯಾಗಿದೆ. 4 ಗೋಪುರಗಳು ಒಳಗಡೆ ಸುತ್ತಾಡಿ ಏನು ಒಂದು ನೋಡಿದ್ರೆ ನೆಕ್ಸ್ಟ್ ಅಲ್ಲಿ ಹೋಗಿದ್ವಿ ಇಲ್ಲಿ ಹೋಗಿದ್ವಿ ಅಂತಲೇ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಅಷ್ಟೊಂದು ದೊಡ್ಡ ಟೆಂಪಲ್ ಇದೆ ಮಧುರೈ ಮೀನಾಕ್ಷಿ ಟೆಂಪಲ್. ಒಳಗಡೆ ಒಂದ್ಸಲ ಹೋಗಿ ನೋಡಿ, ನಿಜ ಗೋಪುರ, ರಾಯ ಗೋಪುರ ಅಷ್ಟು ದೊಡ್ಡದಾಗಿದೆ. ಹೊರಗಡೆ ಮಾತ್ರ ಚೆನ್ನಾಗಿದೆ. ನಾವು ಒಳಗಡೆ ವೀಡಿಯೋ ಮಾಡಿ ಅಲ್ವಲ್ಲ, ಸೊ ಹೊರಗಡೆ ತೋರಿಸ್ಬೇಕು ನಿಮಗೆ ಏನೇನಿದೆ ಅಂತ. ಅದ್ರದ್ದು ಅಪ್ಪರ್ ವ್ಯೂ ಒಂದು ಸಕ್ಕತ್ತಾಗಿರುತ್ತೆ. ಅದ್ರ ಬೇಕಾದ್ರೆ ಫೋಟೋ ಎಷ್ಟು ಮುಂದೆ ಹಾಕಿದ್ದೀನಿ, ಅದನ್ನು ನೀವು ನೋಡ್ಬೋದಾಗಿರುತ್ತೆ. ಅದು ಬಿಟ್ಟರೆ ಮಧುರೈ ಮೀನಾಕ್ಷಿ ಅಮ್ಮನ್ ಟೆಂಪಲ್ದು ನೀವು ಹೊರಗಡೆ ನಾವು ಏನು ಹೇಳ್ತೀವಿ ಅಷ್ಟೇ ನೋಡೋಕ್ಕಾಗೋದು. ಒಳಗಡೆ ಟೆಂಪಲ್ ಒಳಗಡೆ ನೋಡೋಕ್ಕಾಗಲ್ಲ, ಲಗೇಜ್ ಎಲ್ಲ ಹೊರಗಡೆ ಇಟ್ಟು, ಸ್ಲಿಪ್ಪರ್ ಎಲ್ಲ ಹೊರಗಡೆ ಬಿಟ್ಟು, ಮೊಬೈಲು ನಿಮ್ದು ಏನಿದೆ ಎಲ್ಲ ಥಿಂಗ್ಸ್ ಬಿಟ್ಟು ನೀವು ಮಾತ್ರ ಒಳಗಡೆ ಹೋಗಿದ್ದು ಒಂದು ಪೀಸಾಗಿ ಒಂದು ಟೆಂಪಲ್ ನೋಡ್ಕೊಂಡು ಆರಾಮಾಗಿ ಬರ್ಬೋದು. ಒಳಗಡೆ ಕಲ್ಯಾಣಿ ಇದೆ, ಆಮೇಲೆ ಚೆನ್ನಾಗಿದೆ ಟೆಂಪಲ್. ಲಿಂಗ ಈಶ್ವರನ ಸಂಬಂಧಪಟ್ಟಿದ್ದು ಟೆಂಪಲ್ ಆಗಿ ಮಧುರೈ ಮೀನಾಕ್ಷಿ ಅಮ್ಮನ್ ಟೆಂಪಲ್ ಅಲ್ವಾ. ಸೊ ಈಶ್ವರನ ವಿಗ್ರಹ ಇದೆ ಒಳಗಡೆ, ಗಣೇಶ ಎಲ್ಲ ಆಲ್ಮೋಸ್ಟ್ ಎಲ್ಲ ದೇವರುಗಳ ವಿಗ್ರಹಗಳನ್ನ ಕವರ್ ಮಾಡಿದ್ದಾರೆ. ಚೆನ್ನಾಗಿದೆ ಒಳಗಡೆ ಕಂಚಿನ ಗೈಸ್. ಅದು ನೋಡ್ಕೊಂಡು ನೀವು ಹೊರಗಡೆ ಬರ್ತಾಗ ನೆಕ್ಸ್ಟ್ ಪ್ಲೇಸ್ ಅಲ್ಲಿಂದ ನೀವು ಕವರ್ ಮಾಡ್ಬೋದಾಗಿರುತ್ತೆ. ಇದು ಪ್ಯಾಲೇಸ್ ಇದೆ, ಪ್ಯಾಲೇಸ್ ಮಾತ್ರ ಅಲ್ಟಿ ಆಗಿದೆ ಗೈಸ್. ಪ್ಲೇಸ್ ನೀವು ಹೋಗಿಲ್ಲ ಇದ್ರೆ ಹತ್ತಿರದಲ್ಲಿ 1 ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ನಡ್ಕೋದ್ರೆ. ಪ್ಯಾಲೇಸ್ ಸೂಪರ್ ಆಗಿದೆ ನೋಡೋದಕ್ಕೆ. ಅಲ್ಲಿಂದ ನೀವು ಪ್ಯಾಲೇಸ್ಗೆ ಹೋಗ್ಬೋದು ಆರಾಮ್ಸೆ, ವಾಕಬಲ್ ಡಿಸ್ಟೆನ್ಸ್ ಇದೆ, ಆಟೋ ಮಾಡ್ಕೊಂಡು ಹೋಗ್ಬೋದು. ಬಟ್ ಜಾಸ್ತಿ ಏನು ಮಾಡಕ್ಕಾಗಲ್ಲ ಅಂತ ಗೊತ್ತಿಲ್ಲ, ಪ್ಯಾಲೇಸ್ ನೋಡ್ಬೋದಾಗಿರುತ್ತೆ. ಸೊ ಅವರು 16-17 ಶತಮಾನದಲ್ಲಿ ಹತ್ರ ಎಂಜಾಯ್ ಮಾಡಿದ್ದಾರೆ. ಇವಾಗ ಹತ್ರ ಏನು ನಡೆಯಲ್ಲ, ರಾಜರ ಆಳ್ವಿಕೆ ಇಲ್ಲ. ಸೊ ಬನ್ನಿ ಹೋಗೋದ ನೆಕ್ಸ್ಟ್ ಪ್ಲೇಸ್ ಕವರ್ ಮಾಡೋಣ. ಸೊ ಗೈಸ್ ಅದು ಪ್ಯಾಲೇಸ್ ಮುಗಿಸ್ಕೊಂಡು ನೀವು ನೆಕ್ಸ್ಟ್ ಪ್ಲೇಸ್ ಹೋಗೋದಾಗಿದ್ರೆ ಆರಾಮ್ಸೆ ನೀವು ನೆಕ್ಸ್ಟ್ ಪ್ಲೇಸ್ ಇಲ್ಲಿ ಪ್ಲಾನ್ ಮಾಡ್ಬೋದು. ಅಂದರೆ ಚೆನ್ನಾಗಿತ್ತು, ಕೂಲ್ ಆಗಿದೆ ಗೈಸ್. ಇಲ್ಲಿ ಪೀಸ್ ಆಗಿದೆ, ಬಿಸಿಲು ಹತ್ರ ಇದೆ. ಸೊ ಇದೊಂದು ಫೋಟೋ ತಗೊಂಡ್ಬಿಡ್ತೀನಿ, ಇದೇ ತಮ್ಮಲ್ಲಿ ಹಾಕೋದಕ್ಕೆ. ಹೊರಗಡೆ ಬರ್ತಾ ಇದ್ದಂಗೆ ನಾವು ಪ್ಲಾನ್ ಮಾಡಿದ್ದೆ ತಿರುಪುರಗೊಂಡಮ್ಮಲ್ಲಿ ಟೆಂಪಲ್ ಇದೆ, ಅಲ್ಲಿ ಹೋಗ್ಬೋದು ಅಂತ. ತಿರುಪುರಗೊಂಡಮ್ಮ ಟೆಂಪಲ್ ಹತ್ತಿರದಲ್ಲಿ ಇರೋದ್ರಿಂದ ಅದು ಕವರ್ ಮಾಡ್ಬಿಡೋಣ ಅಂತ ಹೋಗಿದ್ವಿ. ಸೊ ಅಲ್ಲಿಂದ ಆಟೋ ಮಾಡ್ಕೊಂಡು ಹೊರಟಿದ್ದೆ ನಾವು ಅಲ್ಲಿಗೆ. ಆಟೋದಲ್ಲಿ 150 ರೂಪಾಯಿ ತಗೊಂಡ ಗೈಸ್, ಸಕ್ಕತ್ತಾಗಿದೆ. ಸೊ ಇಬ್ಬರು ಇದ್ವಲ್ಲ 150 ರೂಪಾಯಿ 75 ರೂಪಾಯಿ ಆಗಲಿ. 7 ಕಿಲೋಮೀಟರ್ ಇದೆ ಅಲ್ಲಿಂದ. ನಮಗೇನು ಟೈಮಿಂಗ್ಸ್ ಮೇನ್ ಇತ್ತು, ಟೈಮಿಂಗ್ಸ್ ಮಿಕ್ಕಿಸ್ಬೇಕಾಗಿತ್ತು, ಅದಕ್ಕೋಸ್ಕರ ಅಲ್ಲಿಂದ ಬೇಗ ಹೊರಟ್ವಿ. ನೋಡ್ಬೋದು ಇಲ್ಲಿ ಸಖತ್ತಾಗಿದೆ ಟೆಂಪಲ್ ಮಾತ್ರ. ಹಿಂದೆ ಅಷ್ಟೊಂದು ಗುಡ್ಡಗಳಿದೆ, ಚಿತ್ರದುರ್ಗದಲ್ಲಿ ಇದೆಲ್ಲ ಬಂಡೆಗಳು ಆ ಥರ ಇದೆ. ಅದ್ರ ಮುಂದೆ ಇರೋದು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಇದು. ಆ ಟೆಂಪಲ್ ಮಾತ್ರ ಅಲ್ಟಿಯಾಗಿದೆ, ಒಳಗಡೆ ಎಲ್ಲ ತೋರಿಸ್ಕೊಡ್ತೀನಿ ನಿಮಗೆ ಬನ್ನಿ ಬೇಕಾದ್ರೆ. ಅಲ್ಲಿಂದ ಟೆಂಪಲ್ ಇದೆ, ಟೆಂಪಲ್ ಕೂಡ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಮಾತ್ರ ಇಲ್ಲಿ ಹೋದ್ವಿ, ಇಲ್ಲಿ ಚಪ್ಪಲಿ ಬಿಡಕ್ಕೆ 10 ರೂಪಾಯಿ ಇರುತ್ತೆ ನಿಮಗೆ ಅಷ್ಟೇ. ಎಂಟ್ರೆನ್ಸ್ ಇನ್ನೇನಿರಲ್ಲ, ಒಳಗಡೆ ಹೋಗಬೇಕಾಗಿರುತ್ತೆ. ದೊಡ್ಡ ಡೋರ್ ಇದೆ ನೋಡಿ ಇಲ್ಲಿ. ಸೊ ಗಾಯ್ಸ್ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಲು ಚೆನ್ನಾಗಿದೆ, ಒಳಗಡೆ ಎಲ್ಲ ದೊಡ್ಡ ಡೋರ್ ಇದೆ. ಒಳಗಡೆ ನೀವು ವ್ಯಾಪಾರ ಮಾಡ್ಕೊಂಡು ಇಲ್ಲಿ ಫ್ರೀ ಪ್ರಸಾದ ಕೊಟ್ಟರು ಗೈಸ್. ಅಷ್ಟು ಟೆಂಪಲಲ್ಲಿ ಸ್ವಲ್ಪ ಸ್ವೀಟ್ ಬೆಲ್ದನ್ನ ಕೊಟ್ಟರು ಅನ್ಸುತ್ತೆ ಐ ಥಿಂಕ್. ಸಂಗಣ್ಣ ಇಲ್ಲೂ ಕೂಡ ಪ್ರಸಾದ ತಿನ್ನಲಿಲ್ಲ, ನನಗೆ ಕೊಟ್ಟ. ನಾನು ಬೇಡ, ಅಲ್ಲಿ ಜಾಸ್ತಿ ಸ್ವೀಟ್ ಆಗುತ್ತೆ ಅಂತ. ಅಲ್ಲಿಂದ ನಾವು ಮಧುರೈಯಿಂದ ರಾಮೇಶ್ವರಂ ಪ್ಯಾಸೆಂಜರು 1:50 ಸೊ ಅಲ್ಲಿಂದ ಬಸ್ ಮಾಡ್ಕೊಂಡು ಮತ್ತೆ ನಾವು ವಾಪಸ್ಸು ಮಧುರೈ ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ. ಊಟಕ್ಕೆ ಟೈಮ್ ಇತ್ತು ಅಂತ ಆಲ್ರೆಡಿ ಟ್ರೈನ್ ರೆಡಿ ಆಗಿದೆ. ಎಕ್ಸಾಕ್ಟಾಗಿ 1:50 ಹೊರಡುತ್ತೆ ಅಂದ್ಕೊಂಡಿದ್ದೀವಿ. ರಾಮೇಶ್ವರಂ 5:20 ತಲುಪುತ್ತೆ. ಸೊ ಮಧುರೈ ಟು ರಾಮೇಶ್ವರಂ ಬನ್ನಿ. ಶ್ರೀಲಂಕಾಕ್ಕೆ ಹೋಗೋ ದಾರಿಗೆ ಹೋಗೋಣ, ಮೇಲೆ ಹತ್ತು ಮಲಗ್ಬಿಡೋಣ. ಸೊ ಗೈಸ್ ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಅದ್ರ ಪ್ರಕಾರ ಮಧುರೈ ಇದು ಮುಗಿಸ್ಕೊಂಡು 3 ಪ್ಲೇಸ್ ನೋಡಾಯಿತು. ಸೊ ನೆಕ್ಸ್ಟ್ ಹೋಗಬೇಕಾಗಿದೆ ನಾವು ರಾಮೇಶ್ವರಂ ಧನುಷ್ಕೋಡಿ. ರಾಮೇಶ್ವರಂ ನೀವು ಹೋಗಬೇಕಾದ್ರೆ ಸಕ್ಕತ್ತಿರುತ್ತೆ ಜರ್ನಿ. 5:40ಕ್ಕೆ ರೀಚ್ ಆಗ್ತೀರಾ. ಅದೇ ಪಂಬನ್ ಬ್ರಿಡ್ಜ್ ಮೇಲೆ ಹೋಗೋದು, ಅದೊಂದು ಮಾತ್ರ ಅಲ್ಟಿಯಾಗಿರುತ್ತೆ ಎಕ್ಸ್ಪೀರಿಯನ್ಸು. ಲೆಫ್ಟ್ ಸೈಡ್ ನೋಡ್ಬೇಕಾ ರೈಟ್ ಸೈಡ್ ನೋಡ್ಬೇಕಾ ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಹೋಗಬೇಕಾದ್ರೆ ರೈಟ್ ಸೈಡ್ ನೋಡಿ, ಅದು ಈ ಬ್ರಿಡ್ಜ್ ಇದೆಯಲ್ಲ, ಈ ಬ್ರಿಡ್ಜ್ ಜೊತೆ ಸಖತ್ತಾಗಿ ಕಾಣುವಂಥದ್ದು ವ್ಯೂ ಮಾತ್ರ ಅಲ್ಟಿಯಾಗಿರುತ್ತೆ. ಇದೆಯಲ್ಲ ಮೊದಲು ಅದೆಲ್ಲೂ ಓಪನ್ ಆಗ್ತಾ ಇತ್ತು, ಈಗ ಇದು ಓಪನ್ ಆಗಲ್ಲ. ಇವಾಗ ಹೊಸ್ತಾಗಿದೆಯಲ್ಲ ಇದು ಮೇಲ್ಗಡೆಗೆ 2 ಕಡೆಯಿಂದನೂ ಲಿಫ್ಟ್ ಆಗಿ ಮೇಲ್ಗಡೆಗೆ ಹೋಗುತ್ತೆ. ಇದು ಆಟೋಮೆಟಿಕ್ಕಾಗಿ ಇದನ್ನೇ ವರ್ಟಿಕಲ್ ಲಿಫ್ಟ್ ಬ್ರಿಡ್ಜ್ ಅಂತ ಕರೆಯುವಂಥದ್ದು. ಮೊದಲು ಅದು 2 ಡಿವೈಡ್ ಆಗಿ ಮೇಲೆ ಹೋಗ್ತಾ ಇತ್ತು, ಈಗ ಡಿವೈಡ್ ಏನಾಗಲ್ಲ, ಮೇಲ್ಗಡೆಗೆ ಡೈರೆಕ್ಟ್ ಹೋಗುತ್ತೆ. ಅದನ್ನೇ ಪಮ್ಮನ್ ಬ್ರಿಡ್ಜ್ ಅಂತ ಹೇಳೋದು. ಸಖತ್ತಾಗಿದೆ ಪಮ್ಮನ್ ಬ್ರಿಡ್ಜ್ ಕೂಡ, ಯಾಕಂದರೆ ಅದು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗಬೇಕಾದ್ರೆ ಬಸ್ಸಲ್ಲಿ ರೂಟಲ್ಲಿ ಮಾತ್ರ ಹೋಗ್ತಾ ಇತ್ತು. ನೋಡಿ ಅಲ್ಲೊಂದು ಫೋಟೋ ತಗೊಂಡೆ ನಾವು, ರಾಮೇಶ್ವರಂ ಅಲ್ಟಿಯಾಗಿ ಕಾಣುತ್ತೆ ಫೋಟೋ ಮಾತ್ರ. ನೋಡಿ ಅಲ್ಲಿ ಹೋದ್ಮೇಲೆ ಫಸ್ಟ್ ನೀವು ರೂಮ್ ಮಾಡ್ಕೋಬೇಕು. ರೂಮ್ ಹುಡುಕಲ್ಲಿ ಒಂದು ದೊಡ್ಡ ಕಥೆ ಆಗ್ಬಿಡುತ್ತೆ. ನಮಗೆ ಪರವಾಗಿಲ್ಲ ಗೈಸ್, 300-500 ರೂಪಾಯಿಗೆ ಒಂದು ರೂಮ್ ಇತ್ತು. ಅದೊಂದು ವೀಡಿಯೋ ಮಾಡಬೇಕಾಗಿರೋದು. ಬರೀ 500 ರೂಪಾಯಿ 3 ಜನಕ್ಕೆ ಒಂದು ರೂಮ್ ಸಿಕ್ತು. ರಾಮೇಶ್ವರಂ ಫಸ್ಟ್ ಹೋದಾಗಲೇ ನಾವು ಮಾಡಬೇಕಾಗಿರೋದು, ಯಾಕಂದರೆ ಸ್ನಾನ ಮಾಡ್ಕೊಂಡು ಲಗೇಜ್ ಇಟ್ಟು ನಾವು ಟೆಂಪಲ್ ಒಳಗಡೆ ಹೋಗಬೇಕಾಗಿರುತ್ತಲ್ಲ, ಅದಕ್ಕೋಸ್ಕರ. ಸೊ ನೀವು ರೂಮ್ ಮಾಡದೇ ಇದ್ರು ಓಕೆ, ಅಲ್ಲಿ ಒಟ್ಟಿನಲ್ಲಿ ಅದೇ ಜರ್ನಿದು ನಿಮಗೆ ಪ್ಲಾನಿಂಗ್ ಇರಬೇಕು. ನಾವು ಅದೇ ನೈಟು ಜರ್ನಿ ಮಾಡಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಡೈರೆಕ್ಟಾಗಿ ಹೋದ್ವಿ. ನೈಟೇ ಹೋಗ್ಬಿಟ್ವಿ, ಅದಕ್ಕೋಸ್ಕರ ನಾವು ಟೈಮ್ ಇರಲ್ಲ.
ಯಾಕಂದ್ರೆ ಫ್ರೀ ಇತ್ತಲ್ಲ, ಇನ್ನು 2 ಅವರ್ಸ್ ಏನು ಮಾಡೋದು, ರೂಮಲ್ಲಿ ಹೋಗಿ ಮಲ್ಕೊಳ್ಳೋ ಬದಲು ಅಂತ ಜರ್ನಿಲಿ ಹೋಗಿ ಟೆಂಪಲ್ಗೆ ಹೋಗಿ ಸ್ನಾನ ಮಾಡಿಕೊಂಡು ಫಸ್ಟು ಟೆಂಪಲ್ಗೆ ಹೋಗಿ ನೈಟೆಲ್ಲ ಒಳಗಡೆ ತಂದ್ಬಿಟ್ಟಿದ್ದೀನಿ. ಮೊಬೈಲ್ ಇಟ್ಟರೆ ಹೋಯ್ತು ಕತೆ. ಒಂದೆರಡು ಸರಿ ಮುಳುಗಿ ಎದ್ಬಿಡೋಣ. ಇದ್ರದ್ದು ವೀಡಿಯೋ ಬೇಕು ಅಂತಲೇ ನಾನು ಮಾಡಿದೆ. ಒಳಗಡೆ ನಮ್ಮದು ಲೇಟ್ ಆಗುತ್ತೆ, ಎಲ್ಲ ಕ್ಲೋಸ್ ಆಗ್ಬಿಡುತ್ತೆ, ಅಲ್ಲ ದರ್ಶನ ಮಿಸ್ ಆಗ್ಬಾರ್ದು ಅಂತ ಹೋಗಿದ್ದು. ಸೊ ಚೆನ್ನಾಗಿತ್ತು. ರಾಮೇಶ್ವರಂ ಅಂದರೆ ಈಶ್ವರನ ವಿಗ್ರಹ ಇದೆಯಲ್ಲ, ಅದನ್ನು ರಾಮ ಕೂಡ ಆಗಿ ಪೂಜೆ ಮಾಡಿದ್ರು ಅಂತ ಪ್ರತೀತಿ ಇದೆ. ಸೊ ರಾಮ, ಸೊ ನಾವು ಮಿಸ್ ಮಾಡ್ಕೊಬೇಕಾಗ್ತಿದ್ದು, ಒಂದು ಒಳ್ಳೆ ಚಾನ್ಸ್ ಅಲ್ವಾ. ನಾವು ಕೂಡ ನೈಟ್ ಕೂಡ ಅಷ್ಟೊಂದು ಚೆನ್ನಾಗಿದೆ, ನೈಟ್ ತುಂಬ ಜನ ಇದೆ. ಸೊ ಅದೇ 21 ಬಾವಿ ನೀರು ಸ್ನಾನ ಆದಮೇಲೆ ಏನು ಬರ್ತೀವಿ ಅದನ್ನು ಮಾಡಿಕೊಂಡೆ ನೆಕ್ಸ್ಟ್ ಹೊರಗಡೆ ಬಂದ್ವಿ ನಾವು. ಅದು ಮುಗಿಸ್ಕೊಂಡು ಟೆಂಪಲಿಂದ ಹೊರಗಡೆ ಬಂದು ತಿಂಡಿ ತಿನ್ಕೊಂಡು ಆಮೇಲೆ ಒಂದು ಸರಿ ಬೀಚ್ ಹತ್ರ ಹೋಗಿದ್ವಿ. ಸಖತ್ತಾಗಿತ್ತು ಬೀಚ್ ಥರ ನೈಟ್ ಹತ್ತು. ಅಲ್ಲೇ ಸ್ವಲ್ಪ ಫೋಟೋ ಗಿಟೋ ಎಲ್ಲ ತೊಗೊಂಡ್ವಿ. ಅದಾದಮೇಲೆ ಗೈಸ್ ಇದು ಮಾರ್ನಿಂಗ್ ನೋಡ್ಬೋದು ನೀವು. ಹಲೋ ಗೈಸ್, ಎಲ್ಲ ಮುಗೀತು. ಬೆಳಗ್ಗೆ 6 ಗಂಟೆ ಹತ್ರ ಆಗ್ತಾ ಇದೆ. ಚೆಕ್ಔಟ್ ಆಗಿ ಹೋಗ್ತಾ ಇದ್ವಿ ಆಲ್ರೆಡಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಗೈಸ್. ಇವಾಗಂತೂ ಹೆವಿ ರಶ್ ಇದ್ದಾರೆ. ಮಾರ್ನಿಂಗ್ ಟೈಮು ಕ್ರೌಡ್ ತೋರಿಸ್ತೀನಿ ನಿಮ್ಗೆ ಎಷ್ಟು ಚೆನ್ನಾಗಿದ್ದಾರೆ ಅಂತ. ಮತ್ತೆ ಟೆಂಪಲ್ ಮನೆಯಿಂದ ಧನುಷ್ಕೋಡಿಗೆ ಹೋಗೋಣ ಅಂತ ಇದ್ದೀವಿ. ಈಗ ಮಾರ್ನಿಂಗ್ ಅಷ್ಟೊತ್ತಿಗೆ ಎದ್ದು ಹೋಗ್ತಾ ಇದ್ವಿ. ಬನ್ನಿ ಹೋಗೋಣ. ಸೊ ಗಾಯ್ಸ್ ಇದು ನೋಡ್ಬೋದು ನೀವು ಎಲ್ಲಿದೆ ಅಂದರೆ, ಇದು ನಾವು ಮಾರ್ನಿಂಗ್ ಟೈಮಲ್ಲಿ ಏನಾದ್ರು ಬಂದಿರೋ ಎಷ್ಟು ರಶ್ ಇರ್ತಿತ್ತು ಅಂತ ಸಾಧ್ಯನೇ ಆಗ್ತಿರ್ಲಿಲ್ಲ ಬಿಡಿ. 1 hour 2 hourಗೆಲ್ಲ ನಮಗೆ ದರ್ಶನೇ ಆಗ್ತಾ ಇರಲಿಲ್ಲ, ಅಷ್ಟೊಂದು ರಶ್ ಇತ್ತು ಗಾಯ್ಸ್. ಇಲ್ಲಿ ಮಾತ್ರ ಎಲ್ಲ ಬೆಳಗ್ಗೆ ಹೋಗೋಣ ವಿಸಿಟ್ ಮಾಡೋಣ ಅಂತ ಟೆಂಪಲ್ ಪ್ಲಾನಿಂಗ್ ಇರ್ತಾರೆ. ನಮ್ಮದು ಧನುಷ್ಕೋಡಿ ನೋಡೋದಕ್ಕೆ ಈ ಟೈಮಲ್ಲಿ ಹೋಗಿದ್ವಿ. ನಾವು ಹೋದ್ವಿ ಗಾಯ್ಸ್, ಅಷ್ಟೊತ್ತಿಗೆ ಒಂದು ಬಸ್ಸು ಮಿಸ್ ಆಗೋಯ್ತು. ಸೊ ನೆಕ್ಸ್ಟ್ ಬಸ್ ಯಾವಾಗ ಅಂತ ಕೇಳಿದ್ವಿ. ಇನ್ನೊಂದು 10 ನಿಮಿಷಕ್ಕೆ ಬರುತ್ತೆ ಅಂತ ಎಲ್ಲ ಹೇಳೋದಕ್ಕೆ ವೆಯ್ಟ್ ಮಾಡ್ತಾ ನಿಂತಿದ್ವಿ. ಅಷ್ಟೊತ್ತಲ್ಲಿ ಏನು ಮಾಡೋದು ಅಂತ ಇಲ್ಲೇ ಫೋಟೋ ಶೂಟ್ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ನೋಡಿದ್ರು ತುಂಬ ಜನ ರಿಚುವಲ್ಸ್ ಎಲ್ಲ ಮಾಡ್ತಾಯಿದ್ರು. ಇದು ಪೂಜೆ ಎಲ್ಲ ನಡೀತಾ ಇದೆ. ಏನಕ್ಕೆ ಇರ್ಬೋದು, ಅವ್ರ ಹೆಸರಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ನೋಡಿ. ಇಲ್ಲೆಲ್ಲ ನಡೀತಾ ಇದೆ, ಪೂಜೆ ನಡೀತಾ ಇದೆ. ಏನಕ್ಕೆ ಅಂತ ಗೊತ್ತಿಲ್ಲ, ಯಾವುದ್ರ ಬಗ್ಗೆ ಅಂತ. ಅಲ್ಲಿ ಪೂಜೆ ನಡೀತಾ ಇರುತ್ತೆ. ಬನ್ನಿ ಗಾಯ್ಸ್, ಅಂತೂ ಇದು ಧನುಷ್ಕೋಡಿಗೆ ಬಂದಾಯಿತು. ನಮ್ಮದು ಏನಿದೆ ಟೆರಿಟೋರಿಯಲ್ ನಿಮಗೆ ಗೊತ್ತಿದೆಯಲ್ಲ, ಆ ತಮಿಳ್ನಾಡು ಕಡೆಯಿಂದ ಟೆರಿಟೋರಿಯಲ್ ಲಾಸ್ಟ್ ಆಗಿ ಶ್ರೀಲಂಕಾಕ್ಕೆ ಕನೆಕ್ಟ್ ಆಗುವಂಥ ರಾಮ ಸೇತು ಕಟ್ಟಿದ್ದಂಥ ಜಾಗ ಅಂತ. ಅವರೆಲ್ಲ ಕರ್ಕೋಗ್ಬಿಟ್ರು. 8 ಗಂಟೆನೂ ಅಲ್ಲಿ ನಾವು ರೀಚ್ ಆಗಿತ್ತು. 9:10ಕ್ಕೆ ನಮಗೆ ರಿಟರ್ನು ನಮಗೆ ಏನಿದೆ ಪ್ಲೇಸ್ ಇದೆ ಅಲ್ಲಿ ರಾಮೇಶ್ವರಮಿಂದ ತಂಜಾವೂರಿಗೆ ನಮಗೆ ಟ್ರೈನ್ ಇದ್ದಿದ್ದು. ಸೊ ಅಷ್ಟರಲ್ಲಿ ಒಂದು 40 ನಿಮಿಷದಲ್ಲಿ ಕವರ್ ಮಾಡಬೇಕಾಗಿತ್ತು. ನಾವು ಕೂಡ ಸಖತ್ತಾಗಿತ್ತು ಅಂತ ಪ್ಲೇಸು ಎಂಜಾಯ್ ಮಾಡ್ತಾ ಇದ್ವಿ. 8 ಗಂಟೆಗೆ ರೀಚ್ ಆದ್ವಿ. ಏನಿಲ್ಲ ಅಂದ್ರೆ ಒಂದು 3/4 ಅವರ್ ಅಷ್ಟೇ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಗಾಯ್ಸ್ ನಾವು ಧನುಷ್ಕೋಡಿಯಲ್ಲಿ. ಮತ್ತೆ ರಿಟರ್ನ್ ಹೋಗೋದಕ್ಕೆ ಬಸ್ ಇರುತ್ತಾ ಅಥವಾ ಯಾವುದೋ ಆಟೋ ಅಂತ ಏನೂ ಪ್ಲಾನಿಂಗ್ ಇರಲಿಲ್ಲ. ಸೊ ಇಲ್ಲಿ ಬಂದಿದ್ವಿ, ಈ ಮೂಮೆಂಟ್ ಎಂಜಾಯ್ ಮಾಡಬೇಕು ಅಂತಲೇ ನಾವು ಇದ್ದಿತ್ತು. ನಾವು ನೀರು ಹತ್ರ ಹೋಗೋಣ, ಅಲ್ಲಿ ಆಟ ಆಡೋಣ ಅಂತ ಪ್ಲಾನಿಂಗ್ ಇರಲಿಲ್ಲ. ಬಟ್ ಅಷ್ಟು ಜನ ಹೋಗ್ತಾ ಇದ್ರಲ್ಲ, ನಾವು ಕೂಡ ಹೋಗೋಣ ಅಂತ ಅಲ್ಲಿವರೆಗೂ ಒಳಗಡೆ ಎಲ್ಲ ಹೋಗಿದ್ವಿ. ನಾವು ಕೂಡ ಚೆನ್ನಾಗಿರುತ್ತೆ ಆ ಥರ ನೀರಿನ ಮಧ್ಯೆ ಬಂದಾಗ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಇಲ್ಲಿಂದನೇ ರಾಮ ಅವರು ಅಷ್ಟು ವರ್ಷಗಳ ಹಿಂದೆ ತ್ರೇತಾಯುಗ ದ್ವಾಪರ ಯುಗ, ಫಸ್ಟು ರಾಮಾಯಣ ಆಮೇಲೆ ಮಹಾಭಾರತ ಆಗಿತ್ತಲ್ವ. ಸೊ ಇಲ್ಲಿಂದ ಲಂಕೆಗೆ ಹೋಗಿದ್ದು ಅಂತ ವಾಲ್ಮೀಕಿ ಅವರು ಬರ್ತಿದ್ದಾರೆ ರಾಮಾಯಣದಲ್ಲಿ ಇರುವಂಥದ್ದು ಕಥೆ ಇದೆಯಲ್ಲ, ಅದ್ರ ಪ್ರಕಾರ ಅಷ್ಟೊಂದು ಹಿಂದೆ ನಡೆದಿರುವಂಥದ್ದಕ್ಕೆ ನಾವು ಕೂಡ ನೋಡೋಕ್ಕೆ ಅಂತ ಹೋಗಿದ್ದಲ್ಲ. ನಿಜಕ್ಕೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಗಾಯ್ಸ್. ನೀವು ಕೂಡ ಒಂದ್ಸಲ ಇದ್ದರೆ ವಿಸಿಟ್ ಮಾಡಿ. ಯಾಕಂದರೆ ಇದು ಒಂದು ಕಡೆ ಭಾರತದ ತುದಿ ಅಂತಲೂ ಹೇಳ್ಬೋದು ರಾಮೇಶ್ವರಂದು. ಈ ಕಡೆಯಿಂದ ಶ್ರೀಲಂಕಾಕ್ಕೆ ಬರೀ 5 ಕಿಲೋಮೀಟರ್ ಇದ್ದಿದ್ದು. ಸೊ ನಾವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಬೇಕಿತ್ತಲ್ಲ. ಸೊ ಒಳಗಡೆ ಹೋಗ್ತಾನೆ ಇದ್ವಿ ಹಂಗೆ ಎಲ್ಲರೂ. ಕಡಲನ್ನು ಕಾಣ ಹೊರಟಿರೋ ನೆಕ್ಸ್ಟ್ ನೋಡಿ ಅಲೆಗಳು ಎಷ್ಟು ಚೆನ್ನಾಗಿ. ಹಾಂ ಗಾಯ್ಸ್, ಅದೆಲ್ಲ ನೋಡ್ಕೊಂಡು ನೀರಿಂದ ಹೊರಗಡೆ ಬಂದಮೇಲೆ ಇಲ್ಲಿ ಹೊರಗಡೆ ಇರೋದು ತಗೊಳ್ಬೋದಾಗಿತ್ತು. ಚೆನ್ನಾಗಿತ್ತು, ತಗೊಳ್ಬೋದು. ಯಾಕಂದರೆ ಶಂಕ ಆ ಥರದ್ದೆಲ್ಲ ಮೆಟೀರಿಯಲ್ಸ್ ಇತ್ತು. ಅಲ್ಲಿಂದ ಗಾಯ್ಸ್ ನೋಡಿ 9:10ಕ್ಕೆ ಬಿಟ್ಟರೆ 2:43. ಇದು ಸಂಡೇ ಮಾತ್ರ ಇರುತ್ತೆ, ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಸಂಡೇ ಮಾತ್ರ ಇದ್ದದಕ್ಕೆ ನಾವು ಸ್ಯಾಟರ್ಡೆ ಹೋಗಿದ್ವಲ್ಲ. ಸೊ ಸಂಡೇ ಮಾರ್ನಿಂಗ್ ಇದು 9:10ಕ್ಕೆ ಇನ್ನು 5 ನಿಮಿಷ ಇರುವಾಗ ನಾವು ಬಂದಿದ್ದು. ಸೊ ಅಲ್ಲಿಂದ 130 ತಗೊಂಡ ತಂಜಾವೂರಿಗೆ. ಪಮ್ಮನ್ ಬ್ರಿಡ್ಜ್ ಮೂಲಕ ಬಂದು ಇವ್ರು ಬಂದಿಟ್ಟೆ ನಾವು ಫಸ್ಟ್ ಹೋಗಿದ್ದೆ ಮ್ಯೂಸಿಯಂಗೆ ಗಾಯ್ಸ್. ಅಲ್ಲಿಂದ ನಾವು ಬಸ್ಸಲ್ಲಿ ಹೋಗಿ 10 ರೂಪಾಯಿ ಕೊಟ್ಬಿಟ್ಟು ಅಲ್ಲಿಂದ ಡೈರೆಕ್ಟ್ ಮ್ಯೂಸಿಯಮ್ 50 ರೂಪಾಯಿ ಕೊಟ್ವಿ. 50 ರೂಪಾಯಿ ವರ್ತಿ ಏನಿಲ್ಲ ಗೈಸ್. ಅದಾದಮೇಲೆ ನಾವು ಮತ್ತೆ ಆಟೋಲ್ಲಿ ರಿಟರ್ನ್ ಬಂದಿದ್ದೆ ಬೃಹದೇಶ್ವರ ಟೆಂಪಲ್ಗೆ. ಬೃಹದೇಶ್ವರ ಟೆಂಪಲ್ ತಾಂಜಾವೂರಲ್ಲಿ ಅಲ್ಟಿ ಆಗಿದೆ ಗೈಸ್. ಅಲ್ಲಿಂದ ಮೇನ್ ರೋಡಲ್ಲೇ ಇದ್ದಿತ್ತು. ನಾವು ಮತ್ತೆ ಅಲ್ಲಿಂದ ಏನು ಮ್ಯೂಸಿಯಂ ಇದೆ ಅಲ್ಲಿಂದ 30 ರೂಪಾಯಿ ಕೊಟ್ಟು ಆಟೋದಲ್ಲಿ ಬಂದಿದ್ದು ತಾಂಜಾವೂರಿಗೆ ಬಂದ್ವಿ. ಸಕ್ಕತ್ತಿತ್ತು ಬೃಹದೇಶ್ವರ ಟೆಂಪಲ್. ಗೈಸ್ ಒಳಗಡೆ ಅಂತೂ ಸಿಕ್ಕಾಬಟ್ಟೆ ಶೆಕೆ. ಇವಾಗಲೇ ನಮಗೆ ಫ್ಯಾನ್ ಹಾಕಿದ್ದಾರೆ, ಆದರೂ ಕೂಡ ಶೆಕೆ. ಇನ್ನು 1000 ಇಸ್ವಿ ಯಾವಾಗ ಕಟ್ಟಿದಾಗ ಅವ್ರು ಎಷ್ಟು ರೀತಿ ಶೆಕೆ ಇರಬಾರ್ದು ಅವ್ರು ಯೋಚನೆ ಮಾಡಿ. ಮಿಸ್ ಮಾಡ್ಕೊಳ್ತಿದ್ದೆ ಅನ್ಕೊಂಡು. ಅಷ್ಟು ಬೃಹತ್ ಆಗಿರುವಂಥ ಲಿಂಗ ಇದೆಯಲ್ಲ, ಅದು ಮೇಯ್ನು ಗೈಸ್ ನೋಡಬೇಕಾಗಿರುವಂಥದ್ದು. ಸೊ ಅದರದ್ದೇ ಮೇಯ್ನ್ ಅಟ್ರಾಕ್ಷನ್ ಅಂದರೆ ಮುಂದೆ ಇರೋ ನಂದಿ ಕೂಡ ಅಷ್ಟು ದೊಡ್ಡದಾಗಿದೆ ಇಲ್ಲಿ. ಸೊ ಗೈಸ್ ಅದಾದಮೇಲೆ ಮೈಸೂರು ಎಕ್ಸ್ಪ್ರೆಸ್ ಹತ್ತಿದ್ರೆ ನಾವು ಡೈರೆಕ್ಟ್ 5:35ಕ್ಕೆ ಬೆಂಗಳೂರಿಗೆ ಬರ್ತಿದ್ವಿ, ಅದು ತಾಂಜಾವೂರಿಂದ. ಸೊ ಅದು ಮಿಸ್ ಮಾಡ್ಕೊಂಡ್ರೆ ಟ್ರೈನ್ ತೊಗೊಂಡಾಯ್ತು. 2 ಟಿಕೆಟ್ಗೆ ಇಲ್ಲಿಂದ ತಾಂಜಾವೂರಿಂದ ಬೆಂಗಳೂರಿಗೆ 320 ರೂಪಾಯಿ ಗೈಸ್. ಸರಿಯಾಗಿರಲಿಲ್ಲ ಅಂತ ಅಲ್ಲಿಂದ ಡೈರೆಕ್ಟಾಗಿ 5:30ಕ್ಕೆ ಅಲ್ಲಿಂದ ನಡ್ಕೊಂಡೇ ನಾವು ಟ್ರಾವೆಲ್ ಮಾಡ್ಕೊಂಡ್ವಿ. ಸೊ ಅಲ್ಲಿಂದ ಟ್ರೈನ್ ಹತ್ತೋದಕ್ಕೆ ಡೈರೆಕ್ಟಾಗಿ ಬಂದು ಬೆಂಗಳೂರು ಇಳಿದ್ವಿ. ಸೊ ಓವರ್ ಆಲ್ ನಿಮಗೆ ಮತ್ತೆ ರಿವ್ಯೂ ಕೊಡೋದಾದ್ರೆ ಫಸ್ಟು ಇಲ್ಲಿಂದ ಬೆಂಗಳೂರಿಂದ ಮಧುರೈ ಮೀನಾಕ್ಷಿ ಟೆಂಪಲ್ಗೆ ಹೋಗ್ಬೋದಾಗಿರುತ್ತೆ. ಮಧುರೈ ಮೀನಾಕ್ಷಿ ಟೆಂಪಲ್ ಮುಗಿಸ್ಕೊಂಡು ಪ್ಯಾಲೇಸ್ ಇದೆ, ಪ್ಯಾಲೇಸ್ಗೆ ಹೋಗ್ಬೋದಾಗಿರುತ್ತೆ. ಅದು ಒಳ್ಳೆ ವ್ಯೂ. ಪ್ಯಾಲೇಸ್ ನೋಡ್ಕೊಂಡು ನೀವು ತಿರುಪುರಗೊಂಡಂ ಸುಬ್ರಹ್ಮಣ್ಯ ಟೆಂಪಲ್ ಹೋಗ್ಬೋದಾಗಿರುತ್ತೆ. ಅದು ಬಿಟ್ಟರೆ ನೆಕ್ಸ್ಟು ಪಂಬನ್ ಬ್ರಿಡ್ಜ್ ಇರುತ್ತಲ್ಲ, ಪಂಬನ್ ಬ್ರಿಡ್ಜ್ ನೋಡ್ಬೋದಾಗಿರುತ್ತೆ. ಅದಾದಮೇಲೆ ನೀವು ನೋಡೋದಾದರೆ ರಾಮೇಶ್ವರಂ ಟೆಂಪಲ್ ನೋಡ್ಬೋದು. ರಾಮೇಶ್ವರಂ ಟೆಂಪಲ್ ಆದಮೇಲೆ ಧನುಷ್ಕೋಡಿಯಿಂದ ಬರ್ಬೇಕಾದ್ರೆ ಪಂಬನ್ ರೈಲು ಚೆನ್ನಾಗಿ ಕಾಣುತ್ತೆ. ಅದಾದಮೇಲೆ ನಿಮಗೆ ಮ್ಯೂಸಿಯಂ ಇರುತ್ತೆ ತಾಂಜಾವೂರಲ್ಲಿ. ಮ್ಯೂಸಿಯಂ ಆದಮೇಲೆ ಬೃಹದೇಶ್ವರ ಟೆಂಪಲ್. ಸೊ ಇದಿಷ್ಟು ಓವರ್ ಆಲ್ ಟ್ರಿಪ್ ಗಾಯ್ಸ್. ಸೊ ಗಾಯ್ಸ್ ಈ ಕಂಪ್ಲೀಟ್ ವಿಡಿಯೋ ನಿಮಗೆ ಇಷ್ಟವಾಗಿರುತ್ತೆ ಅನ್ಕೊಳ್ತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್.